ಎಲ್ರಿಗೂ ನಮಸ್ಕಾರ. ಇವತ್ತು ನಾನು UI ಚಲನಚಿತ್ರವನ್ನು ಹೋಗಿ ನೋಡಿ ಬಂದೆ. ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಚಿತ್ರವನ್ನು ವಿಮರ್ಶೆ ಮಾಡೋದಲ್ಲ, ಯಾಕಂದರೆ ನನಗೆ ಅಂಥ ಅನುಭವ ಇಲ್ಲ. ಈ ಮೊದಲು ನಾನು ಯಾವುದೇ ಚಲನಚಿತ್ರವನ್ನು ವಿಮರ್ಶೆ ಮಾಡಿಲ್ಲ. ಸೊ ಇದು ಕೇವಲ ಚಿತ್ರವನ್ನು ನೋಡಿದ ಮೇಲೆ ನನಗೆ ಅನಿಸಿರ್ತಕ್ಕಂಥ ಅನಿಸಿಕೆಗಳು, ನನ್ನಲ್ಲಾಗಿರ್ತಕ್ಕಂಥ ವಿಚಾರಗಳು, ನನ್ನ ತಲೆ ಒಳಗಡೆ ಓಡಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆದುರಿಗೆ ಇಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದು ಉಪೇಂದ್ರ ಅವರು ನಿರ್ದೇಶನ ಮಾಡಿ ನಟಿಸಿರ್ತಕ್ಕಂಥ ಚಿತ್ರ ಆಗಿದೆ. ಈ ಚಿತ್ರದ ಶೀರ್ಷಿಕೆಯನ್ನು ತುಂಬ ವಿಶೇಷವಾಗಿದೆ, UI ಅಂತೇಳಿ. ಉಪೇಂದ್ರ ಅವರು ಹಾಗೆಯೇ ಅವರು ಹಲವಾರು ಚಿತ್ರಗಳು ಅವರೇ ನಿರ್ದೇಶನ ಮಾಡಿ ನಟಿಸಿರ್ತಕ್ಕಂಥ ಹಲವಾರು ಚಿತ್ರಗಳು ಅಥವಾ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರಗಳು ಹೀಗೆ ಕೇವಲ ಒಂದು ಅಕ್ಷರದ ಶೀರ್ಷಿಕೆಯನ್ನು ತುಂಬ ಕೊಟ್ಟಿದ್ದಾರೆ. ಒಂದು ಅಥವಾ ಎರಡು ನೋಡಿರ್ಬೋದು ನೀವು. ಓಂ ಆಗಿರ್ಬೋದು ಅಥವಾ ಎ ಆಗಿರಬಹುದು, ಆಗಿರಬಹುದು, ಹೀಗೆ ಹಲವಾರು ಚಿತ್ರಗಳು. ಅವರು ವಿಭಿನ್ನ ರೀತಿಯ ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಜಾನರ್ದ ಚಿತ್ರಗಳನ್ನು ಸಹ ಮಾಡಿದ್ದಾರೆ. ಅವರು ಚಿತ್ರವನ್ನು ಮಾಡ್ತಕ್ಕಂಥ ರೀತಿ, ನಿರ್ದೇಶನ ಮಾಡ್ತಕ್ಕಂಥ ರೀತಿ ತುಂಬ ವಿಭಿನ್ನವಾಗಿರ್ತೈತಿ. ಹಾಗಾಗಿ ಅವ್ರನ್ನ ಒಬ್ಬ ಬುದ್ಧಿವಂತ ಚಿತ್ರ ನಿರ್ದೇಶಕ ಅಂತೇಳಿ ಭಾರತದಲ್ಲೆಲ್ಲ ತುಂಬ ಹೆಸರುವಾಸಿಯಾಗಿದ್ದಾರೆ ಅವರು. ಅವರ ಚಿತ್ರ ಅಂದ್ರೂ ಒಂದು ವಿಶೇಷ ರೀತಿಯ ನಿರೀಕ್ಷೆಯನ್ನು ಪ್ರೇಕ್ಷಕರಲ್ಲಿ ಉಂಟು ಮಾಡಿರುತ್ತೆ. ಅವ್ರಿಗಾಗಿ ಒಂದು ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ. ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು. ಅವರು ತೆಲುಗು ಚಿತ್ರಗಳಲ್ಲಿ ಸಹ ಸಾಕಷ್ಟು ನಟಿಸಿದ್ದಾರೆ. ಹಳೆಯ ಚಿತ್ರಗಳ ಹತ್ರ ಅಥವಾ ಎನಲ್ಲಿ ಹೇಗೆ ಚಿತ್ರದೊಳಗೊಂದು ಚಿತ್ರ ನಿರ್ಮಾಣ ನಡೀತಾ ಇರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಸಹ ಯುವನಲ್ಲಿ ಚಿತ್ರದೊಳಗೊಂದು ಚಿತ್ರ ನಿರ್ಮಾಣ ಆದರೆ ಇಲ್ಲಿ ಆಗೋಗಿರುತ್ತೆ. ಅಂದರೆ ಇಲ್ಲಿ ಚಿತ್ರ ನಿರ್ಮಾಣದ ಕ್ರಿಯೆಯನ್ನು ತೋರಿಸ್ತಾ ಇರಲ್ಲ, ನಿರ್ದೇಶನದ ಕ್ರಿಯೆಯನ್ನು ತೋರಿಸೋದಿಲ್ಲ. ಚಿತ್ರ ನಿರ್ಮಾಣ ಆಗಿ ಆ ಚಿತ್ರ ಬಿಡುಗಡೆ ಆಗಿರುತ್ತೆ. ಆ ಬಿಡುಗಡೆ ಆದ ಅವರು ಪ್ರೇಕ್ಷಕರು ಅಥವಾ ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮ ಪಡ್ತಾರೆ, ಚಿತ್ರಮಂದಿರದೊಳಗೆ ಬಂದು ಚಿತ್ರವನ್ನು ನೋಡ್ತಾರೆ ಅನ್ನೋ ಸೀನ್ನಿಂದ ಚಿತ್ರ ಪ್ರಾರಂಭ ಆಗ್ತೈತಿ. ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಚಿತ್ರ, ಕೆಲವರು ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವರಿಗೆ ಚಿತ್ರ ಅರ್ಥ ಆಗೋದಿಲ್ಲ. ಕೆಲವರು ಅದನ್ನು ಪ್ರತಿಭಟನೆ ಸಹ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಅಭಿಮಾನಿಗಳು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಆ ಚಿತ್ರದ ವಿರುದ್ಧ ಪ್ರತಿಭಟನೆಗಳು ಸಹ ಈ ಚಿತ್ರದೊಳಗೆ ನಡೀತಾ ಇರ್ತವೆ. ಹಾಗೆ ಕೆಲವರು ಚಿತ್ರವನ್ನು ನೋಡಿ ಬಂದಿರತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಮದುವೆ ಆಗಿರ್ತಕ್ಕಂಥ ಜೋಡಿ ಬ್ರೇಕಪ್ ಮಾಡಿಕೊಂಡು ಅಲ್ಲಿನೇ ತಮಗೇನೋ ಹೊಸದಾಗಿ ಬಿಡುಗಡೆ ಸಿಕ್ತು ಅನ್ನೋ ರೀತಿಯಲ್ಲಿ ಸಂಭ್ರಮ ಪಟ್ಕೊಂಡು ಹೋಗ್ತಾರೆ. ಇನ್ನೊಬ್ಬ ಮನುಷ್ಯ ಅಲ್ಲಿ ತನ್ನ ಗೆಳೆಯರಿಗೆಲ್ಲ ತನ್ನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಟ್ಬಿಟ್ಟು ತನಗೆ ಯಾವುದೋ ಒಂದು ರೀತಿಯ ಜ್ಞಾನೋದಯ ಆಯಿತು ಅಂತ ತಿಳ್ಕೊಂಡು, ನೀವು ಚಿತ್ರನ ಫೋಕಸ್ ಮಾಡಿ ಮತ್ತೆ ಮತ್ತೆ ನೋಡಿ, ನಿಮಗೆ ಎಲ್ಲಿವರೆಗೂ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನೋಡಿ ಅಂತೇಳಿ ಹೋಗ್ತಾನೆ. ಹೀಗೆ ವಿಚಿತ್ರ ರೀತಿಯ ವರ್ತನೆಗಳನ್ನು ತೋರ್ತಾ ಇರ್ತಾರೆ. ಹಾಗೆ ಈ ಚಿತ್ರಕ್ಕೆ ವಿಮರ್ಶೆ ಬರಿಬೇಕು ಅಂತೇಳಿ ಒಬ್ಬ ಹೆಸರಾಂತ ವಿಮರ್ಶಕ, ಭಾರತದಲ್ಲೇ ಹೆಸರಾಂತ ವಿಮರ್ಶಕರು ಪ್ರಯತ್ನ ಪಡ್ತಿರ್ತಾರೆ. ಅವರು 3-4 ಸರಿ ಚಿತ್ರ ನೋಡಿರ್ತಾರೆ. ಒಂದು ವಾರ ಆದ್ರೂ ಸಹ ಅವರಿಂದ ಈ ಚಿತ್ರಕ್ಕೆ ವಿಮರ್ಶೆಯನ್ನು ಬರೆದು ಕೊಡಲಿಕ್ಕೆ ಆಗಿರೋದಿಲ್ಲ. ಅವರು ಈ ವಿಮರ್ಶೆ ಬರಿಬೇಕು ಅಂದರೆ ಚಿತ್ರ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಅವರು ಆ ಚಿತ್ರವನ್ನು, ಉಪೇಂದ್ರ ಅವರು ಯಾಕೆ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು, ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಂದ್ರೆ ಅದಕ್ಕಿಂತ ಮುಂಚೆ ಈ ಚಿತ್ರದ ಹಿಂದಿನ ಕಥೆಯನ್ನು ತಿಳಿದುಕೊಳ್ಬೇಕಂತೇಳಿ ಅದರ ಜಾಡನ್ನು ಹಿಡಿದು ಹೊರಟೋಗ್ತಾರೆ. ಸೊ ಹೀಗೆ ಅದು ಒಂದು ಸಮಾನಾಂತರವಾಗಿ ನಡೀತಾ ಇರುತ್ತೆ. ಇನ್ನು ಈ ಚಿತ್ರದೊಳಗಿನ ಚಿತ್ರ UI ಅಂದರೆ ನನ್ನ ಪ್ರಕಾರ ಅದು ನಾನು ಮತ್ತು ನೀನು ಅಂತೇಳಿ ಆಯ್ತು. ಅಂದರೆ ನನ್ನ ಮತ್ತು ನಿಮ್ಮ ಎಲ್ಲರ ಕಥೆಯಾಗಿದೆ. ಅಂದರೆ ಇಂದಿನ ಸಮಕಾಲೀನ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಹೀಗೆ ಹಲವಾರು ರೀತಿಯ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದವು ಅದನ್ನು ವಸ್ತುಸ್ಥಿತಿಯನ್ನು ಇದ್ದದ್ದನ್ನು ಇದ್ದ ಹಾಗೆ, ಅವರು ಸಿನಿಮಾಗಳಲ್ಲಿ ಹೆಚ್ಚು ಹಾಗೇನೆ, ಅಂದರೆ ಯಾವುದೇ ಫಿಲ್ಟರ್ ಇರೋದಿಲ್ಲ, ಇದ್ದದ್ದನ್ನು ಇದ್ದ ಹಾಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಅವರಿಗೆ ನಾವು ರಿಯಲ್ ಸ್ಟಾರ್ ಅಂತೇಳಿ ಕರಿತೀವಿ. ಅವರೇ ಹೇಳ್ತಾರೆ ಚಿತ್ರದಲ್ಲಿ, ಒಂದು ಡೈಲಾಗ್ ಇದೆ, ಇಲ್ಲಿವರೆಗೂ ನೀವು ರೀಲ್ನಲ್ಲಿ ನೋಡಿದ್ದೀರಾ, ರೀಲ್ ಲೈಫ್ನ ರೀಲ್ನಲ್ಲಿ ನೋಡಿದ್ದೀರಾ, ರಿಯಲ್ ಲೈಫ್ನು ರೀಲ್ನಲ್ಲಿ ನೋಡಿದ್ದೀರಾ, ಇವಾಗ ನೀವು ರಿಯಲ್ನ ರಿಯಲ್ ಆಗೇ ನೋಡಬೇಕು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಅಂದರೆ ಇದರ ಅರ್ಥ ಬಹುಶಃ ಈಗೇನು ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದಕ್ಕೆ ಒಂದು ಕನ್ನಡಿ ಇಳಿದಿರೋ ರೀತಿಯಲ್ಲಿ ಅವರು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ.
ಹಾಗೆ ಈ ಚಿತ್ರದಲ್ಲಿ ಒಂದು ಮೆದುಳಿನ ಆಕಾರದ ಒಂದು ಆ, ಬಂಧನ ಪ್ರದೇಶ ಅಥವಾ ಒಂದು ಕಾರಾಗೃಹ ಥರ ಇರುತ್ತೆ ಅಂತ ಹೇಳ್ಬೋದು. ಅದು ಆ, ಈ ಅದನ್ನು ತುಂಬ ಏನು ಒಂದು ಆಮ್, ಆಮ್, ಸೂಚ್ಯವಾಗಿ ಚಿತ್ರದಲ್ಲಿ ಸಾಕಷ್ಟು ಕಡೆ ಅದನ್ನು ಬಳಸಿದ್ದಾರೆ. ಅದು ಸಹ ಇಲ್ಲಿ ಒಂದು ರೀತಿ ಪಾತ್ರದಂತೆ ಕಂಡು ಬರುತ್ತೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಮುಖ್ಯವಾಗಿ ಇಲ್ಲಿ ಉಪೇಂದ್ರ ಅವರು ಎರಡು ಪಾತ್ರಗಳಲ್ಲಿ ಅಭಿನಯಿಸ್ತಿದ್ರು. ಒಂದು ಕಲ್ಕಿ ಪಾತ್ರ, ಇನ್ನೊಂದು ಸತ್ಯ ಅಂತೇಳಿ. ಸತ್ಯ ಅನ್ನೋನು ಅಣ್ಣ, ಕಲ್ಕಿ ಅನ್ನೋನು ತಮ್ಮ. ಅವರು ಇರ್ತಕ್ಕಂಥ ಏನು ಪ್ರದೇಶದಲ್ಲಿ ಒಬ್ಬ ಪಿಕ್ ಪಾಕೆಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾಗ್ತಾನೆ, ತಾನು ದುಡ್ಡನ್ನು ಗಳಿಸ್ಕೊಂಡ್ಬಿಟ್ಟು ಜನರನ್ನು ಗಳಿಸಿರ್ತಕ್ಕಂಥ ದುಡ್ಡಿನ ಸಹಾಯದಿಂದ ಜನಗಳನ್ನೆಲ್ಲ ತುಳಿದು ಮೇಲೆ ಬಂದು ಅಲ್ಲಿ ಒಬ್ಬ ರಾಜನ ಥರ ಆಳ್ವಿಕೆ ಮಾಡ್ತಾ ಇರ್ತಾನೆ. ತನ್ನದೇ ಏನೋ ಎಲ್ಲ ನಡಿಬೇಕು ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತಾ ಇರ್ತಾರೆ. ಹೀಗೆ ಅವನು ಯಾವ ರೀತಿಯಾಗಿ ಬೇರೆಯವ್ರನ್ನ ತುಳಿದು ಮೇಲೆ ಬಂದಿರ್ತಾನೋ, ಈಗ ಅವನ್ನ ತುಳಿದು ಬರಲಿಕ್ಕೆ ಈ ಕಲ್ಕಿ ಪ್ರಯತ್ನ ಮಾಡ್ತಾನೆ. ಅದಕ್ಕೂ ಒಂದು ಕಾರಣ ಇರುತ್ತೆ. ಏನಂದರೆ, ಕಲ್ಕಿ ಅವರು ತಾಯಿ ಏನಿದ್ದಾರಲ್ವ, ಅವರಿಗೆ ಒಂದು ಏನು ಸಾಮೂಹಿಕ ಅತ್ಯಾಚಾರದಲ್ಲಿ ಉಂಟಾಗಿ ಅವ್ರಿಗೆ ಒಂದು ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿರ್ತಾರೆ. ಅವರು ಒಂಥರ ಅವ್ರಿಗೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ತಮ್ಮ ಮೇಲೆ ತಮಗೆ ಜಗತ್ತಿನ ಪರಿವೇನೇ ಇರೋದಿಲ್ಲ. ಆ ರೀತಿಯಲ್ಲಿ ಅವರು ಸಂಪೂರ್ಣ ಮಾತುಕತೆ ಇಲ್ಲದೆ ಕೂತ್ಕೊಂಡಿರ್ತಾರೆ. ಇಂತಹ ಪರಿಸ್ಥಿತಿನಲ್ಲಿ ತಮ್ಮ ತಾಯಿಗೆ ಏನು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಜನಗಳು ಕಾರಣರಾಗಿದ್ದಾರೆ. ಹಾಗಾಗಿ ಅವರು ಜನರನ್ನು ಶಿಕ್ಷೆ ಪಡಿಸಬೇಕು, ಶಿಕ್ಷೆ ಕೊಡಬೇಕು. ಇಲ್ಲಿ ಒಳ್ಳೆತನದಿಂದ ಬಾಳಿದರೆ ಏನು ಉಪಯೋಗ ಇಲ್ಲ, ಜನಗಳನ್ನ ಬಡದೇ ಬಾಳಬೇಕು ಅಂತಂದೇಳಿ ಅವರು ತಾನು ಕಲ್ಕಿ ಅಂದರೆ ಕಲ್ಕಿ ಅನ್ನೋದ್ರ ಬಗ್ಗೆ ಕಲ್ಕಿ ಅವತಾರದ ಬಗ್ಗೆ ಜನಗಳಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳಿರ್ತವೆ. ಆ ಭಾವನೆಗಳನ್ನು ಇವರು ಒಂದು ರೀತಿಯಲ್ಲಿ ದುರುಪಯೋಗಪಡಿಸ್ಕೊಂಡು ಕಲ್ಕಿ ಅವತಾರದ ಮುಖ್ಯ ಉದ್ದೇಶನೂ ಜಗತ್ತನ್ನು ಶುದ್ಧಿ ಮಾಡೋದಾಗಿರುತ್ತೆ. ಅಂದರೆ ಈ ಕಲಿಯುಗದ ಬಗ್ಗೆನೂ ಇದರಲ್ಲಿ ಹೇಳ್ತಾರೆ ಅವರು. ಕಲಿಯುಗ ಅಂದ್ರೆ ಎಲ್ಲ ಕಡೆನೂ ಬರೀ ಅನ್ಯಾಯ, ಅತ್ಯಾಚಾರ, ಕೆಟ್ಟದ್ದೇ ನಡೀತಾ ಇರುತ್ತೆ. ಅಂದರೆ ಕೆಟ್ಟದ್ದು ಜಾಸ್ತಿ ಇರುತ್ತೆ. ಒಬ್ಬರನ್ನ ಬಡಿದು ಇನ್ನೊಬ್ಬರು ಬದುಕಬೇಕು, ಆ ರೀತಿಯಲ್ಲಿ ಇರುತ್ತೆ. ಎಲ್ಲರೂ ಸ್ವಾರ್ಥಪರರಾಗಿರ್ತಾರೆ. ಮತ್ತು ತಮ್ಮ ಚಿಂತನೆಯಲ್ಲಿ ಅಷ್ಟೇ ತೊಡಗಿರ್ತಾರೆ. ಸಮಾಜ, ಒಂದು ಸಮುದಾಯ, ಇದ್ರ ಬಗ್ಗೆ ಅಂತ ಒಂದು ಏನು ಕಲ್ಪನೆ ಇರೋದಿಲ್ಲ ಅವರಿಗೆ. ಕೇವಲ ಸದಾ ಸ್ವಾರ್ಥ ಸಾಧನೆಗೆ, ಸ್ವಾರ್ಥ ಚಿಂತನೆಯಲ್ಲೇ ತೊಡಗಿರ್ತಾರೆ. ಹಾಗಾಗಿ ಈ ರೀತಿ ಎಲ್ಲಿ ಜನಗಳಿದ್ದಾಗ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಅವ್ರನ್ನ ತುಳಿದು ಹಾಕ್ತಕ್ಕಂಥದ್ದು ಬಹಳ ಸುಲಭವಾಗಿ ಹೋಗ್ತದೆ. ಯಾಕಂದರೆ ಅಲ್ಲಿ ಅನ್ಯಾಯವನ್ನು ಮಾಡ್ತಕ್ಕಂಥದ್ದನ್ನು ಪ್ರತಿಭಟನೆ ಮಾಡಲಿಕ್ಕೆ ಯಾರೂ ಇರೋದಿಲ್ಲ. ಹಾಗಾಗಿ ಈ ಥರದ ಒಂದು ಹಲವಾರು ಸನ್ನಿವೇಶಗಳನ್ನೆಲ್ಲ ಕಲ್ಕಿ ಅವರು ಉಪಯೋಗಿಸ್ಕೊಂಡು ಜನಗಳನ್ನು ಸಾಕಷ್ಟು ಶಿಕ್ಷೆಗೊಳಪಡಿಸ್ತಾ ಇರ್ತಾರೆ. ಹಾಗೆ ಅವರು ಶಿಕ್ಷೆ ಕೊಡೋ ರೀತಿಯೂ ಸಹ ಭಿನ್ನವಾಗಿರುತ್ತೆ. ಅವರು ಯಾರಿಗೆ ಶಿಕ್ಷೆ ಕೊಡ್ಬೇಕಂತಿರುತ್ತೋ ಅವ್ರು ಕೆಲವ್ರನ್ನೆಲ್ಲ ಹೋಗ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಮೆದುಳಿನ ಆಕಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಕತ್ತಲೆಯ ಗೃಹದೊಳಗಡೆ ಅವನ್ನ ಬಂಧಿಸಿಟ್ಬಿಟ್ಟಿರ್ತಾರೆ. ಹಾಗೆ ಇದರಲ್ಲಿ ಇವರ ಅಣ್ಣ ಆಗಿರ್ತಕ್ಕಂಥ ಸತ್ಯ ಏನಿದ್ರಲ್ವ, ಅವರು ಒಂದು ರೀತಿ ಸತ್ಯಯುಗದ ಪ್ರತಿನಿಧಿ ಅಂತ ಇರ್ತಾರೆ. ಅವರ ಉದ್ದೇಶ ಜಗತ್ತಿನಲ್ಲೆಲ್ಲ ಅಥವಾ ಸಮಾಜದಲ್ಲಿ ಜಾತಿ, ಮತ, ಪಂಥ, ಧರ್ಮ ಯಾವುದೇ ಇಲ್ಲದೆ ಎಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ, ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಸಾಕಷ್ಟು ಸಫಲರಾಗಿರ್ತಾರೆ ಕೂಡ. ಅವರು ಶರೀರಮಿದಂ ಪರೋಪಕಾರಾರ್ಥಂ ಅಂತಕ್ಕಂಥ ತತ್ವದಲ್ಲೇ ನಂಬಿಕೆ ಇಟ್ಕೊಂಡ್ಬಿಟ್ಟು ಬಾಳ್ವೆ ನಡೆಸ್ತಾ ಇರ್ತಾರೆ. ಅವರು ಸಾಕಷ್ಟು ತಮಗೆ ಕಷ್ಟಗಳನ್ನು ಸಹಿಸ್ಕೊಂಡು ಜನಗಳಿಗೆ ಒಳ್ಳೆಯದನ್ನ ಮಾಡ್ತಿರ್ತಾರೆ, ಒಳ್ಳೆಯದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇವರನ್ನ ಏನು ಮಾಡಿರ್ತಾರಂದ್ರೆ ಕಲ್ಕಿ ತೆಗೆದುಕೊಂಡು ಹೋಗ್ಬಿಟ್ಟು ಬಂಧನದಲ್ಲಿ ಇಟ್ಬಿಡ್ತಾರೆ. ಅದೇ ಗೃಹದಲ್ಲಿ ಬಂಧನದಲ್ಲಿ ಇಟ್ಬಿಡ್ತಾರೆ. ಅಂದರೆ ಕೆಟ್ಟದ್ದು ಇಲ್ಲಿ ಒಳಿತಿನ ಮೇಲೆ ಸವಾರಿ ಮಾಡದಂತೆ ಭಾಸವಾಗುತ್ತೆ ಈ ಚಿತ್ರವನ್ನು ನೋಡಿದಾಗ. ಕಲ್ಕಿಯವರದು ನಂಬಿಕೆನೇ ಆಗಿರುತ್ತೆ. ಅಂದರೆ ಇಲ್ಲಿ ಒಳ್ಳೆತನದಿಂದ ಬಾಳಿದರೆ ಸಮಾಜದಲ್ಲಿ ಏನು ಉಪಯೋಗ ಇಲ್ಲ, ಕೆಟ್ಟ ರೀತಿಯಿಂದನೇ ಬದುಕಬೇಕು, ಕೆಟ್ಟ ರೀತಿಯಿಂದನೇ ಬದುಕಿ ಹೆಸರುವಾಸಿ ಆಗಬೇಕು ಅನ್ನೋದು ಅವ್ರದ್ದು ಸಿದ್ಧಾಂತ ಆಗಿರುತ್ತೆ. ಹಾಗಾಗಿ ಇವ್ರನ್ನ ಒಂದು ಕಾರಾಗೃಹದಲ್ಲಿ ಬಂಧಿಸಿಟ್ಬಿಟ್ಟಿರ್ತಾರೆ. ಆ ಕಾರಾಗೃಹಕ್ಕೆ ಹಾಕಿರ್ತಕ್ಕಂಥ ಕೀಲಿಗೆ ಸಾಕಷ್ಟು ಕೀಲಿ ಕೈಗಳು ಇರ್ತಾವೆ ಕೂಡ. ಅಲ್ಲೇ ಸಾಕಷ್ಟು ಚೆಲ್ಲಿರ್ತಾರೆ. ಅವುಗಳಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗೆ ಬರಬೇಕಂದ್ರೆ ಅಲ್ಲಿ ಯಾವುದಾದ್ರೂ ಒಂದು ಕೀ ತೊಗೊಂಡು ತೆಗಿಬೇಕಿರುತ್ತೆ. ಆದರೆ ಅದಕ್ಕೆ ನಮ್ಮ ತಲೆಯನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಸತ್ಯ ಅವರು ಬಹಳ ಫೋಕಸ್ಡ್ ಆಗಿ ವಿಚಾರ ಮಾಡಿ, ಯೋಚನೆಯನ್ನು ಮಾಡಿ
ಆ ಏನು ಲಾಕ್ದು ಸ್ಕ್ರೂಸ್ ಎಲ್ಲ ತೆಗೆದ್ಬಿಟ್ಟು ಮತ್ತು ಇನ್ನು ಹಲವಾರು ಅಡ್ಡಿ ಆತಂಕಗಳನ್ನೆಲ್ಲ ಬಹಳ ಏನು ಆ, ಸೂಕ್ಷ್ಮವಾಗಿ ವಿಚಾರ ಮಾಡಿ ತಮ್ಮ ಬುದ್ಧಿಯನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬಂದು ಆಮ್, ಏನು ಸತ್ಯಯುಗದ ಪ್ರಚಾರಕ್ಕೆ ತೊಡಗಿರ್ತಾರೆ. ಸೊ ಇದು ಹೀಗೆ ನಡೀತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಸತ್ಯ ಮೊದಲು ಹುಟ್ಟಿರುತ್ತೆ, ಅಂದರೆ ಮೊದಲಿಗೆ ಸತ್ಯಯುಗ ಇರುತ್ತೆ. ಅದರ ಹಿಂದೆನೇ ನಮಗೆ ಏನು ಕಲಿಯುಗ ಬರುತ್ತೆ. ಅದು ಕಲ್ಕಿ ಇಲ್ಲಿ ಅದನ್ನು ಸೂಚ್ಯವಾಗಿ ಕಲ್ಕಿ ಪಾತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಕಲ್ಕಿ ಅಂದರೆ ನಾವು ಕಲ್ಕಿ ಭಗವಾನ್ ಅಂತೇಳಿ ತಿಳ್ಕೊಬಾರ್ದು. ಇಲ್ಲಿ ಕಲ್ಕಿ ಭಗವಾನ್ ಅವ್ರ ಹೆಸರನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲಿ ಏನು ಇಡೀ ಸಮಾಜವನ್ನು ಅವರು ನಿರ್ನಾಮ ಮಾಡಲಿಕ್ಕೆ ಹೋಗ್ತಾರೆ. ಯಾಕಂದರೆ ತನ್ನ ತಾಯಿಗೆ ಏನು ದುಸ್ಥಿತಿನ ತಂದಿರುತ್ತಲ್ಲ ಈ ಸಮಾಜ, ಅದನ್ನು ನಿರ್ನಾಮ ಮಾಡಬೇಕು ಅನ್ನೋದು ಅವ್ರದ್ದು ಉದ್ದೇಶ ಇರುತ್ತೆ. ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಫಿಲಾಸಾಫಿಕಲ್ ಆಗುತ್ತೆ ಚಿತ್ರ ಕೂಡ. ಏನು ತನ್ನ ತಾಯಿಯನ್ನು ಭೂತಾಯಿಗೆ ಹೋಲಿಸ್ಬಿಟ್ಟು ಇಡೀ ಭೂತಾಯಿಗೆ ಏನು ಭೂಮಿ ತಾಯಿಗೆ ಇಂದು ನಡೀತಕ್ಕಂಥ ಹಲವಾರು ಮಾಫಿಯಾಗಳು, ಗಣಿಗಾರಿಕೆ ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ಇಂಡಸ್ಟ್ರಿಗಳು ಎಲ್ಲ ಸೇರಿಕೊಂಡು ಒಂದು ಭೂಮಿಗೆ ಒಂದು ರೀತಿಯಿಂದ ವಿಚಿತ್ರವಾಗಿ ಹಿಂಸೆಯನ್ನು ಕೊಟ್ಟು ನರಳುವಂತೆ ಮಾಡಿರೋ ರೀತಿಯಲ್ಲಿ ತೋರಿಸ್ತಾ ಇರ್ತಾರೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಮಾನವನ ಸ್ವಾರ್ಥಪರ ಚಿಂತನೆ ಯಾವ ರೀತಿಯಾಗಿ ಇಡೀ ವಾತಾವರಣವನ್ನು ಕಲುಷಿತಗೊಳಿಸ್ತಾ ಇದೆ, ಭೂಮಿಯ ಏನು ಸಂಪೂರ್ಣ ಪರಿಸರವನ್ನು ಹಾಳು ಮಾಡ್ತಾ ಇದೆ ಅಂತಂದೇಳಿ ತೋರಿಸ್ತಾ ಹೋಗ್ತಾರೆ. ಸೊ ಕೊನೆಗೂ ಈ ಚಿತ್ರಕ್ಕೆ ಒಂದು ಏನು ಕ್ಲೈಮ್ಯಾಕ್ಸ್ ಅಂತ ಇಲ್ಲ ಈ ಚಿತ್ರದಲ್ಲಿ. ಉಳಿದಿದ್ದನ್ನು ನೀವು ಚಲನಚಿತ್ರ ಮಂದಿರಕ್ಕೆ ಹೋಗಿ ನೋಡಿ. ಚಿತ್ರದ ಏನು ನಿರ್ಮಾಣ ತುಂಬ ಅದ್ಧೂರಿಯಾಗಿ ಬಂದಿದೆ. ಪ್ರತಿಯೊಂದು ಫ್ರೇಮ್ಗಳಲ್ಲಿಯೂ ಸಹ ನಾವು ಅದನ್ನು ಕಾಣ್ಬೋದು. ಬಹಳ ವರ್ಣರಂಜಿತವಾಗಿ ಬಂದಿದ್ದವು. ಹಾಡುಗಳು ಬಹಳ ವಿಶೇಷ ಏನಿಲ್ಲ, ಆದರೆ ಟ್ರೋಲ್ ಆಗುತ್ತೆ ಅಂತಕ್ಕಂಥ ಹಾಡು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಈ ಚಲನಚಿತ್ರದಲ್ಲಿ. ಅದು ತುಂಬ ಪ್ರಸಿದ್ಧಿಯಾಗಿದೆ ಕೂಡ. ಜೊತೆಗೆ ಯಾವಾಗ ಮನುಷ್ಯರು ಒಂದು ಸಾಮುದಾಯಿಕ ಪ್ರಜ್ಞೆ ಅಥವಾ ಸಮಾಜದ ಬಗ್ಗೆ ವಿಚಾರ ಮಾಡೋದನ್ನು ಬಿಟ್ಟು ತಮ್ಮ ಸ್ವಂತ ವೈಯಕ್ತಿಕ ಚಿಂತನೆಗಳು, ಸ್ವಾರ್ಥ ಲಾಲಸೆಗಳು, ಜಾತಿ ಮತ ಪಂಥ ಈ ರೀತಿಯಾಗಿ ವಿಭಜನೆ ಆಗ್ತಾ ಹೋಗ್ತಾರೋ ಆವಾಗೆಲ್ಲ ಅವ್ರನ್ನ ಒಡೆದಾಳ್ತಕ್ಕಂಥದ್ದು ಬಹಳ ಸುಲಭವಾಗುತ್ತೆ ಅಂತಕ್ಕಂಥದ್ದು ಒಂದು ತತ್ವ ಇಲ್ಲಿ ಕಂಡು ಬರುತ್ತೆ. ಮತ್ತು ಅದನ್ನು ಸಾಕಷ್ಟು ಕಡೆ ತೋರಿಸ್ತಾ ಹೋಗಿದ್ದಾರೆ ಕೂಡ. ಈ ಚಿತ್ರದಲ್ಲಿ ಇನ್ನೊಂದು ಕಡೆ ಅಂದರೆ ತನ್ನನ್ನು ತಾನು ಕಲ್ಕಿ ಭಗವಾನ್ ಅಂತೇಳಿ ಎಲ್ರಿಗೂ ಏನು ಪರಿಚಯಿಸ್ಕೊಂಡಿರೋ ಥರ ಮಾಡಿರ್ತಾರೆ. ಅಂಥದ್ದೊಂದು ಸನ್ನಿವೇಶ ಉಂಟು ಮಾಡಿರ್ತಾರೆ. ಹಾಗಾಗಿ ಜನಗಳೆಲ್ಲ ನಾವು ಕಲ್ಕಿ ಭಗವಾನ್ ನೋಡಬೇಕು ಅಂತೇಳಿ ಬಂದಿರುವಾಗ ಅವರಿಗೆ ಒಂದು ಕನ್ನಡಿನಲ್ಲಿ ನೋಡಿಬಿಟ್ಟು ತಕ್ಷಣ ಏನೋ ನಮಸ್ಕಾರ ಮಾಡಿಬಿಟ್ಟು ಹೋಗಬೇಕು, ಅವಸರದಲ್ಲಿ ತಳ್ತಾ ಇರ್ತಾರೆ. ಅವ್ರಿಗೆ ಅದು ಏನಾಗ್ತಾ ಇದೆ ಅಂತೇಳಿ ಅರ್ಥ ಆಗ್ತಿರಲ್ಲ. ಕನ್ನಡಿನಲ್ಲಿ ನೋಡ್ತಾರೆ, ತಮ್ಮನ್ನು ತಾವು ನೋಡ್ತಾರೆ, ಕೈ ಮುಗಿದುಕೊಳ್ತಾ ಇರ್ತಾರೆ. ಅಂದರೆ ಬಹುಶಃ ಇಲ್ಲಿ ಒಂದು ತಾತ್ವಿಕ ಹಂತಕ್ಕೆ ಇಲ್ಲಿ ಚಿತ್ರ ಹೋಗುತ್ತೆ ಅಂತ ಹೇಳ್ಬೋದು. ಅಂದರೆ ಭಗವಂತ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ. ನಾವೆಲ್ಲರೂ ಭಗವಂತನ ಒಂದು ಅಂಶ ಅಂತಕ್ಕಂಥದ್ದನ್ನು ಬಹು ಸೂಚ್ಯವಾಗಿ ಆ ಕನ್ನಡಿಯನ್ನು ಒಂದು ಪ್ರತಿಮೆ ರೀತಿಯಲ್ಲಿ ಬಳಸೋದ್ರ ಮೂಲಕ ಈ ಚಿತ್ರದಲ್ಲಿ ಉಪೇಂದ್ರ ಅವರು ಬಹಳ ಬುದ್ಧಿವಂತಿಕೆಯಿಂದ ತತ್ವಶಾಸ್ತ್ರವನ್ನು ಅದರಲ್ಲಿ ಅಡಗಿಸಿಟ್ಟಿದ್ದಾರೆ. ಹೀಗೆ ಈ ಚಿತ್ರದಲ್ಲಿ ಹಲವಾರು ಏನೋ ಲೇಯರ್ಸ್ ಅಂತೇಳಿ ಕರೀತಾರೆ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಕ್ಯಾಟಗರಿಗೆ ಜಾನರ್ಗೆ ಸೇರಿರ್ತಕ್ಕಂಥ ಒಂದು ಚಲನಚಿತ್ರ ಆಗಿದೆ. ಮೇಕಿಂಗ್ ಸಹ ಅದ್ದೂರಿಯಾಗಿದೆ. ಫೈಟ್ಸು, ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದವು. ಒಟ್ಟಾರೆಯಾಗಿ ಇದು ಒಂದು ಕಮರ್ಷಿಯಲ್ ಮತ್ತು ಎಕ್ಸ್ಪೆರಿಮೆಂಟಲ್ ಚಿತ್ರ. ಸಂಪೂರ್ಣವಾಗಿ ಎಕ್ಸ್ಪೆರಿಮೆಂಟಲ್ ಅಲ್ಲ, ಬಟ್ ಕಮರ್ಷಿಯಲಲ್ಲೇ ಸಾಧ್ಯವಾದಷ್ಟು ಅವರು ಎಕ್ಸ್ಪೆರಿಮೆಂಟ್ ಏನು ಮಾಡ್ತಿರ್ತಾರಲ್ಲ ಉಪೇಂದ್ರ ಅವರು, ಏನೋ ಅವ್ರದ್ದು ಶೈಲಿ ಇದೆಯಲ್ಲ ಆ ಥರ ಇದರಲ್ಲೂ ಬಂದಿದೆ. ಚಿತ್ರ ನೋಡಿಸ್ಕೊಂಡು ಹೋಗುತ್ತೆ, ಅಂದರೆ ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಏನು ಸಮಯನೇ ಸಿಗೋದಿಲ್ಲ. ಅಂದರೆ ತಕ್ಷಣ ಚಕ 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 ಅಂತೇಳಿ ಬೇಗ ಫ್ರೇಮ್ಸು ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಯೋಚನೆ ಮಾಡಲಿಕ್ಕೆ ಸಮಯನೇ ಸಿಗೋದಿಲ್ಲ. ಅಷ್ಟು ವೇಗವಾಗಿ ಚಲನಚಿತ್ರ ಹೋಗ್ತಾ ಇರುತ್ತೆ. ಬೇಸರ ಏನು ಬರೋದಿಲ್ಲ. ಒಟ್ಟಾರೆಯಾಗಿ ಚಲನಚಿತ್ರವನ್ನು ನಾವು ನೋಡಬಹುದು. ಉಪೇಂದ್ರ ಅವರ ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗುತ್ತೆ. ಬೇರೆಯವ್ರಿಗೂ ಸಹ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಒಂದು ಸ್ವಲ್ಪ ತಲೆಯನ್ನು ಉಪಯೋಗಿಸಿ ನೋಡಿದರೆ ಅಲ್ಲಲ್ಲಿ ನಮಗೆ ಸಾಕಷ್ಟು ಕಡೆಗೆ
ಉಪೇಂದ್ರ ಅವರು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ತತ್ವ ನಮಗೆ ಇದರಲ್ಲಿ ತಿಳಿದುಕೊಳ್ಳುತ್ತೆ. ಒಟ್ಟಾರೆಯಾಗಿ ಇದು ನನ್ನ ಮತ್ತು ನಿಮ್ಮ ಚಿತ್ರ, ಅಂದರೆ ಈ ಸಮಾಜದ ಚಿತ್ರ ಆಗಿದೆ. ಹಾಗಾಗಿ ಈ ಚಿತ್ರಕ್ಕೆ ಒಂದು ಕೊನೆ ಅಂತಿಲ್ಲ, ಕ್ಲೈಮ್ಯಾಕ್ಸ್ ಅಂತಿಲ್ಲ. ಯಾಕೆಂದರೆ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಇಲ್ಲಿ ಏನು ರಾಜಕೀಯ ಮೇಲಾಟಗಳು, ಕೋಲಾಹಲಗಳು, ಜಾತಿ ಮತ ಪಂಥ ನಾನು ನೀನು ಅಂತಕ್ಕಂಥ ಈ ಚಿತ್ರಕಾರಿ ಮನಸ್ಥಿತಿಗಳು, ಇವಕ್ಕೆ ಕೊನೆ ಅಂತಲೇ ಇರೋದಿಲ್ಲ ಅಲ್ವಾ. ಯಾಕೆಂದರೆ ಇವತ್ತು ನಾವು ಪಾತ್ರಧಾರಿಗಳಾಗಿದ್ದೀವಿ ಇಲ್ಲಿ, ನಾನು ಮತ್ತು ನೀನು. ಮುಂದೆ ಪಾತ್ರಗಳು ಅವೇ ಇರ್ತವೆ, ಆದರೆ ಪಾತ್ರಧಾರಿಗಳು ಮಾತ್ರ ಬೇರೆ ಆಗಿರ್ತಾರೆ. ಹಾಗಾಗಿ ಇದು ಒಂದು ಕೊನೆ ಇಲ್ಲದೇ ಇರತಕ್ಕಂಥ ಚಿತ್ರ. ಸೊ ಇದು ಸದ್ಯದ ನಮ್ಮ ಏನು ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿ ನಡೀತಾ ಇರತಕ್ಕಂತಹ ಸನ್ನಿವೇಶಗಳಿಗೆ ಒಂದು ರೀತಿಯಲ್ಲಿ ಕನ್ನಡಿಯನ್ನು ಹಿಡಿದು ತೋರಿಸಿರುವಂತೆ ಆಗುತ್ತೆ. ಹಾಗಾಗಿ ಉಪೇಂದ್ರ ಅವರು ಹೇಳಿರುವಂತೆ ರಿಯಲ್ ಆಗಿ ನೋಡ್ರಿ, ಅಥವಾ ನೋಡೋದಕ್ಕೆ ನಿಮಗೆ ಧೈರ್ಯ ಇದೆಯಾ ಅಂತೇಳಿ ಒಂದು ಕಡೆ ಕೇಳ್ತಾರಲ್ವ, ಅದಕ್ಕೆ ಇದು ಸರಿ ಹೋಗುತ್ತೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಇದು UI ನನ್ನ ಮತ್ತು ನಿಮ್ಮ ಚಿತ್ರ, ನಿಮ್ಮೆಲ್ಲರ ಚಿತ್ರ ಆಗಿದೆ. ಖಂಡಿತವಾಗೂ ಹೋಗಿ ನೋಡಿ ಎಂಜಾಯ್ ಮಾಡಿ. ಧನ್ಯವಾದ.